ಹಾಯ್ ಎವ್ರಿವನ್, 90 ಡೇಸ್ ಪ್ಯಾನಲ್ಲಿ ಡೇ 34. ಸೊ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಸ್ಪೆಷಲ್ ಅಂತ ನನಗೆ, ಯಾಕೆಂದರೆ ಒಂದು ಮೂಮೆಂಟ್ ಇರುತ್ತಲ್ವ. ಸೊ ಜೊತೆಗೆ ಇವತ್ತು ಅದೇ ದಿವಸ ನಂದು ಕೋಚ್ದು ಬರ್ಡೇ ಕೂಡ ಇತ್ತು, ಜೊತೆಗೆ ಲೈಫ್ ಸ್ಟೈಲ್ ಡೇ ಕೂಡ ಅವತ್ತೇ ಇತ್ತು. ಸಖತ್ ಖುಷಿ ಅನಿಸ್ತಿತ್ತು ನನ್ನ ಕೋಚ್ಗೆ. ಅಲ್ಲಿ ಅಷ್ಟೊಂದು ದೊಡ್ಡ ಸ್ಟೇಜ್ ಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡುವಾಗ ನನಗೆ ಸಖತ್ ಅನ್ನಿಸ್ತು. ಅಂದರೆ ಏನಾದ್ರು ಒಂದು ಸಾಧನೆ ಮಾಡಿದ್ರೆ ಪ್ರತಿಯೊಂದಕ್ಕೂ ಸಿಗುತ್ತೆ. ಅಂದರೆ ಹೇಳ್ತಾರಲ್ವ, ಅವಮಾನ ಜಾಸ್ತಿ ಎಲ್ಲಾಗುತ್ತೋ ಸೊ ಅಲ್ಲೇ ಸನ್ಮಾನ ಆಗುತ್ತೆ. ಆ ಸನ್ಮಾನ ಆಗೋವರೆಗೂ ತಾಳ್ಮೆಯಿಂದ ನಾವು ಕಾಯಬೇಕು ಅಂತ. ಸೊ ಅದೇ ಥರ ಸೊ ಅಂದರೆ ಆ್ಯನಿವರ್ಸರಿದು ಒಂದು ವೀಡಿಯೋ ಮಾಡಿಕೊಂಡು, ಸೊ ಅಂದರೆ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಇದ್ದಿದ್ದರಿಂದ, ಅಂದರೆ ನನಗೆ ಹೂವು ಅಂದರೆ ತುಂಬ ಇಷ್ಟ. ಬಟ್ ಅಂದರೆ ಹಸ್ಬೆಂಡೇ ಕೊಡಿಸ್ಬೇಕು ಅನ್ನೋದೊಂದು ಸ್ವಾರ್ಥ. ಬಟ್ ಅವತ್ತು ನಾನೇನೋ ತೊಗೊಂಡಿಲ್ಲ, ಬಟ್ ಗೊತ್ತಿಲ್ಲ. ಸೊ ಹುಡುಗಿ ನನಗೆ ಹೂವು ತಂದುಕೊಟ್ಲು. ಮೇಡಮ್ ಇವತ್ತು ನಿಮ್ಮದು ಆ್ಯನಿವರ್ಸರಿ ಇದೆ ಅಲ್ವಾ, ತೊಗೊಳ್ಳಿ ನನ್ನ ಕಡೆಯಿಂದ ಹೂವು ಅಂತ ಹೇಳಿ ತಂದುಕೊಟ್ಲು. ಸಖತ್ ಖುಷಿ ಅನ್ನಿಸ್ತು ನನಗೆ. ಸೊ ನೆಕ್ಸ್ಟು ಅಲ್ಲಿಂದ ಅಮ್ಮ ಊರಿಗೆ, ಅಂದರೆ ನಮ್ಮೂರಿಗೆ ತುಮಕೂರಿಗೆ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಫಸ್ಟ್ ಟೈಮು ಹೊಸ ಬಸ್ ಸ್ಟ್ಯಾಂಡ್ ಆದಮೇಲೆ ನಾನು ಬಂದಿದ್ದು, ಖುಷಿ ಅನ್ನಿಸ್ತು. ಸೊ ಬಟ್ ಅಂದರೆ ಬಸ್ಸೇ ಸಿಗಲ್ಲ. ನೆಕ್ಸ್ಟ್ ನಡ್ಕೊಳ್ತಾ ಬಂದು ಆಟೋ ಹತ್ಕೊಂಡು ಮನೆಗೆ ಬಂದೆ. ಗೊತ್ತಿರಲಿಲ್ಲ ನನ್ನ ಮಕ್ಕಳಿಗೆ ಬರ್ತೀನಿ ಅಂತ ಪಾಪ. ಹಾಗಾಗಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾ ಇದ್ರು. ನಾನು ಸರ್ಪ್ರೈಸಾಗಿ ಮೆತ್ತಗೆ ಹೋದೆ. ಸೊ ಅಂದರೆ ಅಮ್ಮ ಇರೋದು ಫಸ್ಟ್ ಫ್ಲೋರ್ನಲ್ಲಿ. ಸೊ ಹೋದೆ. ನನ್ನ ಮಗ ನೋಡಿರಲಿಲ್ಲ, ನೋಡ್ಬಿಟ್ಟು ಸಡನ್ನಾಗಿ ಓಡಿ ಬಂದುಬಿಟ್ಟ. ಸೊ ಅಂದರೆ ಅವರು ಬರ್ಕೊಳೋದಕ್ಕೋಸ್ಕರ ಅಣ್ಣ ತಮ್ಮ ಕಿತ್ತಾಡ್ತಾಯಿದ್ರು. ನನ್ನ ಚಿಕ್ಕ ಮಗ ಸತಾಯಿಸ್ತಾ ಇದ್ದಾರೆ ಅಜ್ಜಿಗೆ. ಸೊ ನೆಕ್ಸ್ಟ್ ನಮ್ಮ ದೊಡ್ಡ ಮಗನ ನಮ್ಮ ಅಪ್ಪಾಜಿ ಕೂತ್ಕೊಂಡು ಬರೆಸ್ತಾ ಇದ್ರು ಹೇಳ್ಕೊಟ್ಟು. ಸೊ ನೆಕ್ಸ್ಟ್ ಮಕ್ಕಳ ಜೊತೆ ಆಟ ಆಡ್ಕೊಂಡು ಮಲ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.